ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ. ಇವತ್ತಿನ ವಿಡಿಯೋದಲ್ಲಿ ಇಂಟರ್ಕೋರ್ಸ್ ಮಾಡುವ ಸಂದರ್ಭದಲ್ಲಿ ಫ್ಲೂಯಿಡ್ ಯಾಕೆ ಲೀಕೇಜ್ ಆಗುತ್ತೆ ಅಥವಾ ಡಿಸ್ಚಾರ್ಜ್ ಥರ ಯಾಕೆ ಹೊರಗಡೆ ಬರುತ್ತೆ, ಈ ರೀತಿ ಆಗೋದ್ರಿಂದ ಪ್ರೆಗ್ನೆನ್ಸಿ ಆಗಲಿಕ್ಕೆ ಏನಾದರೂ ಸಮಸ್ಯೆ ಆಗುತ್ತಾ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದ್ರ ಬಗ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೂ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಇದು ನಾರ್ಮಲ್ ಆಗಿ ಆಗುವಂಥದ್ದು. ಯಾಕಂದರೆ ಇಂಟರ್ಕೋರ್ಸ್ ಮಾಡುವ ಸಂದರ್ಭದಲ್ಲಿ ಇಬ್ಬರ ಬಾಡಿಯಲ್ಲಿ ಅನೇಕ ಬದಲಾವಣೆ ಆಗುತ್ತೆ ಹಾಗೂ ಈ ಒಂದು ಸಂದರ್ಭದಲ್ಲಿ ಯೋನಿ ಭಾಗಕ್ಕೆ ಮತ್ತು ಇತರೆ ಆರ್ಗನ್ಸ್ಗಳಿಗೆ ಬ್ಲಡ್ ಸಪ್ಲೈ ಜಾಸ್ತಿ ಪ್ರಮಾಣದಲ್ಲಿ ಆಗ್ತಾ ಇರುತ್ತೆ. ಯಾವಾಗ ಬ್ಲಡ್ ಸಪ್ಲೈ ಜಾಸ್ತಿ ಆಗುತ್ತೆ, ಈ ಸಂದರ್ಭದಲ್ಲಿ ನಿಮ್ಮ ಬ್ಲಡ್ ವೆಸಲ್ಸ್ ಡೈಲೇಟ್ ಆಗಿ ನಾರ್ಮಲ್ ಟೈಮ್ಸ್ಗಿಂತ ಇವಾಗ ಎಲ್ಲ ಆರ್ಗನ್ಸ್ಗಳಿಂದ ವಾಟರ್ ಅಥವಾ ಫ್ಲೂಯಿಡ್ ಥರ ಸಿಕ್ರೀಷನ್ ಜಾಸ್ತಿ ಆಗಿರುತ್ತೆ. ಅದು ಮ್ಯೂಕಸ್ ಥರ ಕಾಣಿಸ್ಕೊಳ್ಬೋದು ಅಥವಾ ವಾಟರ್ ಟೈಪಲ್ಲೂ ಕಾಣಿಸ್ಕೊಳ್ಬೋದು. ಇದು ನಿಮ್ಮ ಇಂಟರ್ಕೋರ್ಸ್ಗೆ ಸಪೋರ್ಟ್ ಮಾಡುತ್ತೆ. ಅದೇ ರೀತಿ ಇವು ಲೂಬ್ರಿಕೆಂಟ್ ಥರ ಕೆಲಸ ಮಾಡುತ್ತೆ. ಪುರುಷರಲ್ಲಿ ಈ ಒಂದು ಸಂದರ್ಭದಲ್ಲಿ ಸ್ಪರ್ಮ್ ಒಂದೇ ಲೀಕೇಜ್ ಆಗೋದಿಲ್ಲ, ಇದರ ಜೊತೆಗೆ ಫ್ಲೂಯಿಡ್ಸ್ ಅಂದರೆ ಸ್ಪರ್ಮ್ಗೆ ಬೇಕಾದ ಎಲ್ಲ ನ್ಯೂಟ್ರಿಷನ್ಗಳು ಈ ಸೆಮೆನಲ್ಲಿರ್ತವೆ. ಇವೆಲ್ಲ ಒಟ್ಟಿಗೆ ಬರ್ತವೆ. ಹಾಗಾಗಿ ನೀವು ಒಂದು ವೇಳೆ ಇಂಟರ್ಕೋರ್ಸ್ ಮಾಡುವ ಸಂದರ್ಭದಲ್ಲಿ ಫ್ಲೂಯಿಡ್ ಥರ ಏನಾದರೂ ಲೀಕೇಜ್ ಆಗಿ ಹೊರಗಡೆ ಬಂದರೆ ಅಥವಾ ಡಿಸ್ಚಾರ್ಜ್ ಆದರೆ ಅದ್ರ ಬಗ್ಗೆ ನೀವು ಟೆನ್ಷನ್ ಮಾಡ್ಕೋಬೇಡಿ. ಯಾಕಂದರೆ ಫೈನಲಿಯಾಗಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಬೇಕಾದ್ರೆ ಒಂದೇ ಒಂದು ಹೆಲ್ತಿ ಸ್ಪರ್ಮ್ ಸಾಕಾಗತ್ತೆ. ಒಂದ್ಸರಿ ನೀವು ಇಂಟರ್ಕೋರ್ಸ್ ಮಾಡುವ ಸಂದರ್ಭದಲ್ಲಿ ಮಿಲಿಯನ್ ಗಟ್ಟಲೆ ಸ್ಪರ್ಮ್ ನಿಮ್ಮ ಯೋನಿಯ ಮುಖಾಂತರ ಗರ್ಭನಾಳದಲ್ಲಿ ಕಾಯುತ್ತಿರುವ ಮೊಟ್ಟೆಯೊಂದಿಗೆ ಮಿಲನವಾಗಲು ಅತ್ಯಂತ ವೇಗವಾಗಿ ಟ್ರಾವೆಲ್ ಮಾಡ್ತಾ ಇರುತ್ತೆ. ಈ ರೀತಿಯಾಗಿ ವೇಗವಾಗಿ ಟ್ರಾವೆಲ್ ಮಾಡುವಂಥ ಸಂದರ್ಭದಲ್ಲಿ ಗರ್ಭಕೋಶದ ವಾತಾವರಣಕ್ಕೆ ಹೊಂದಿಕೊಳ್ಳದೆ ಕೆಲವೊಂದು ಸ್ಪರ್ಮ್ಗಳು ದಾರಿ ಮಧ್ಯದಲ್ಲೇ ಸತ್ತೋಗ್ತವೆ. ಇನ್ನು ಕೆಲವು ಅನ್ಹೆಲ್ತಿ ಸ್ಪರ್ಮ್ಗಳು ಮುಂದಕ್ಕೆ ಟ್ರಾವೆಲ್ ಮಾಡಲಾಗದೆ ಫ್ಲೂಯಿಡ್ ರೂಪದಲ್ಲಿ ಹೊರಗಡೆ ಬರುತ್ತೆ. ಇದೇ ಆ ಒಂದು ಸಂದರ್ಭದಲ್ಲಿ ಆಗುವಂತಹ ಫ್ಲೂಯಿಡ್ ಡಿಸ್ಚಾರ್ಜ್ ಆಗ್ಬೋದು ಅಥವಾ ವಾಟ್ರಿ ಟೈಪಲ್ಲಿ ನಿಮಗೆ ಡಿಸ್ಚಾರ್ಜ್ ರೂಪದಲ್ಲಿ ಹೊರಗಡೆ ಬರುವಂಥದ್ದು. ಫೈನಲಿಯಾಗಿ ಒಂದೇ ಒಂದು ಹೆಲ್ತಿ ಸ್ಪರ್ಮ್ ಹೋಗಿ ಮೊಟ್ಟೆಯೊಂದಿಗೆ ಮಿಲನವಾಗುತ್ತೆ. ಯಾವಾಗ ಮಿಲನವಾಗುತ್ತೆ ಆ ಒಂದು ಸಂದರ್ಭದಲ್ಲಿ ಫಲೀಕರಣ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ಇದನ್ನು ಸಕ್ಸಸ್ಫುಲ್ ಫರ್ಟಿಲೈಸೇಷನ್ ಅಂತ ಕೂಡ ಕರಿಬೋದು ಅಥವಾ ಫಲೀಕರಣ ಯಶಸ್ವಿಯಾಗಿದೆ ಅಂತ ಕೂಡ ತಿಳ್ಕೊಳ್ಬೋದು. ಸೊ ಹಾಗಾಗಿ ನಾನು ಮೊದಲೇ ತಿಳಿಸಿದ ಹಾಗೆ ನಿಮ್ಮ ಇಂಟರ್ಕೋರ್ಸ್ ಆಗಿದ ತಕ್ಷಣ ನಿಮಗೇನಾದರೂ ಫ್ಲೂಯಿಡ್ ಥರ ಏನಾದರೂ ಲೀಕೇಜ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಳ್ಬೇಡಿ. ಯಾಕಂತ ಹೇಳಿದ್ರೆ ಒಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಬೇಕಾದ್ರೆ ಒಂದೇ ಒಂದು ಹೆಲ್ತಿ ಸ್ಪರ್ಮ್ ಸಾಕಾಗತ್ತೆ. ಯಾಕಂದರೆ ಸ್ಪರ್ಮ್ನ ಒಂದೇ ಒಂದು ಗುರಿ ಏನಾಗಿರುತ್ತೆ ಅಂತ ಹೇಳಿದರೆ ಮೊಟ್ಟೆಯು ಎಲ್ಲಿದೆ ಅಂತೇಳಿ ಹುಡ್ಕೊಂಡು ಹೋಗಿ ಸೇರೋದೊಂದೇ ಅದರ ಒಂದು ಮುಖ್ಯ ಗುರಿಯಾಗಿರುತ್ತೆ. ಹಾಗಾಗಿ ಇಂಟರ್ಕೋರ್ಸ್ ಸಂದರ್ಭದಲ್ಲಿ ಫ್ಲೂಯಿಡ್ ಲೀಕೇಜ್ ಆಗುವುದಕ್ಕೂ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗದೇ ಇರುವುದಕ್ಕೂ ಇದಕ್ಕೂ ಅದಕ್ಕೂ ಏನೂ ಸಂಬಂಧ ಇರೋದಿಲ್ಲ. ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗದೇ ಇರೋದಕ್ಕೆ ಅನೇಕ ಕಾರಣಗಳಿರ್ತವೆ, ಇದು ಕಾರಣ ಆಗಿರೋದಿಲ್ಲ. ಅದಕ್ಕೆ ಕೆಲವರಿಗೆ ಇದ್ರ ಬಗ್ಗೆ ಕನ್ಫ್ಯೂಷನ್ ಇರುತ್ತೆ. ಅವ್ರಿಗೊಂದು ವೇಳೆ ಫ್ಲೂಯಿಡ್ ಥರ ಲೀಕೇಜ್ ಆಗಿ ಹೋಗಿಬಿಟ್ರೆ ಅವ್ರು ಅಂದ್ಕೊಳ್ತಾರೆ ಪ್ರೆಗ್ನೆನ್ಸಿ ಆಗದಿರೋದಕ್ಕೆ ಇದು ಮೇನ್ ಕಾರಣ ಇರ್ಬೋದು ಅಂತೇಳಿ ಅವರಲ್ಲಿ ಈ ರೀತಿಯ ಕನ್ಫ್ಯೂಷನ್ ಇರುತ್ತೆ. ಮತ್ತು ನೀವು ಫ್ಲೂಯಿಡ್ ಲೀಕೇಜ್ ಆಗದೇ ಇರಲಿಕ್ಕೆ ಯಾವುದೇ ರೀತಿಯ ಪೊಸಿಷನ್ಗಳನ್ನು ಫಾಲೋ ಮಾಡುವ ಅವಶ್ಯಕತೆ ಇರೋದಿಲ್ಲ. ಮತ್ತು ಫ್ಲೂಯಿಡ್ ಲೀಕೇಜ್ ಆಗದೇ ಇರಲಿಕ್ಕೆ ಕಾಲುಗಳನ್ನು ಮೇಲ್ ಮಾಡಬೇಕು ಅನ್ನೋದು ಕೂಡ ಅವಶ್ಯಕತೆ ಇರೋದಿಲ್ಲ. ನೀವು ಈ ಒಂದು ಇಂಟರ್ಕೋರ್ಸ್ ಆಗಿದ ನಂತರ ಅಟ್ಲೀಸ್ಟು ನಿಮ್ಮ ಬೆಡ್ಡಲ್ಲಿ 20 to 30 ಮಿನಿಟ್ಸ್ ತನಕ ನೀವು ಬೆಡ್ಡಲ್ಲಿದ್ದರೆ ಸಾಕಾಗುತ್ತೆ. ನಂತರ ನೀವು ವಾಶ್ರೂಮಿಗೆ ಹೋಗಿ ನೀವು ವಾಶ್ ಮಾಡ್ಕೋಬೋದು. ನಾನು ಮೊದಲೇ ತಿಳಿಸಿದ ಹಾಗೆ ಫ್ಲೂಯಿಡ್ ಥರ ಏನಾದರೂ ಲೀಕೇಜ್ ಆಯಿತು ಅಂತ ಹೇಳಿದರೆ ಇದ್ರ ಬಗ್ಗೆ ಏನು ತಲೆ ಕೆಡಿಸುವ ಅವಶ್ಯಕತೆ ಇಲ್ಲ, ಇದು ಕಾಮನ್ನಾಗಿ ಆಗುವಂಥದ್ದು. ಸೊ ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.